ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ತುಂಬ ಚೆನ್ನಾಗಿದ್ದೀನಿ. ಹೋಪ್ ನೀವು ತುಂಬ ಚೆನ್ನಾಗಿದ್ದೀರಿ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಏನಂತ ಹೇಳಿದ್ರೆ, ಅಮ್ಮ ಅವರು ಊರಿಂದ ಚೆರಿನ್ ನೋಡೋಕ್ಕಂತ ಹೇಳಿ ಅಮ್ಮ ಮತ್ತು ತಂಗಿ ಬಂದಿದ್ದಾರೆ. ಸೊ ಹಂಗಾಗಿ ಅವ್ರಿಗೋಸ್ಕರ ಒಂದು ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಸಂಡೇ ಇದ್ದಿದ್ದರಿಂದ ಇನ್ನು ನಾನ್ ವೆಜ್ ಸ್ಪೆಷಲ್ ಇರುತ್ತೆ. ಸೊ ಹಾಗಾಗಿ ನಾನ್ ವೆಜ್ ಸ್ಪೆಷಲ್ಗೆ ಮಟನ್ನು ಚಿಕನ್ನು ತಗೊಂಬಂದಿದ್ವಿ. ಸೊ ಅಮ್ಮ ಇನ್ನು ಚಿಕನ್ ತಿನ್ನಲ್ಲ, ಅವ್ರಿಗೆ ಹೀಟ್ ಅಂತ ಹೇಳಿ ಚಿಕನ್ ತಿಂದರೆ ಆಗಲ್ಲ ಅವ್ರಿಗೆ, ಅದು ಸೊಂಟ ಎಲ್ಲ ನೋವು ಬರುತ್ತೆ ಮತ್ತು ಮೋಷನ್ಸ್ ಆಗುತ್ತೆ ಅಂತ ಹೇಳಿ ಅಮ್ಮ ಚಿಕನ್ ತಿನ್ನೋದನ್ನು ತುಂಬ ವರ್ಷ ಆಯಿತು ಬಿಟ್ಟು. ಸೊ ಹಾಗಾಗಿ ಅವ್ರಿಗೋಸ್ಕರ ಮಟನ್ ತೊಗೊಂಬಂದಿದ್ವಿ. ಇನ್ನು ನಮಗೋಸ್ಕರ ಚಿಕನ್ನು, ನಮ್ಮ ತಂಗಿಗೆ ನನಗೆ ಎಲ್ಲನೂ ಬಿರಿಯಾನಿ ಅಂದರೆ ಇಷ್ಟ. ಸೊ ಹಾಗಾಗಿ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಹೇಳಿ ನಾವು ತೊಗೊಂಬಂದಿದ್ವಿ. ಇನ್ನು ಅಮ್ಮನಿಗೋಸ್ಕರ ಮುದ್ದೆ, ಚಪಾತಿ ಮತ್ತು ಬಜ್ಜಿ ಇದೆಲ್ಲನೂ ಕೂಡ ಮಾಡಿದ್ದೀನಿ. ಸೊ ಬಜ್ಜಿ ಎಲ್ಲನೂ ಅಮ್ಮ ಬರುವಾಗ ಊರಿಂದ ತೊಗೊಂಡು ಬಂದಿದ್ರು. ಸೊ ಹಾಗಾಗಿ ಬಜ್ಜಿನೂ 2 ಮಾಡಿದೆ. ಆಮೇಲೆ ಸೌತೆಕಾಯಿ, ಈರುಳ್ಳಿ ಎಲ್ಲ ಕಟ್ ಮಾಡಿಟ್ಟಿದ್ದೀನಿ. ಇನ್ನು ನಾವು ಕೂಡ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮೊಸರು ಬಜ್ಜಿ ಕೂಡ ಮಾಡಿಟ್ಬಿಟ್ಟಿದ್ದೀನಿ. ಮಧ್ಯಾಹ್ನಕ್ಕೆ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ನಾನು ಚಿಕನ್ನ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ಮತ್ತು ಇಲ್ಲಿ ಮಟನ್ ಸಾಂಬಾರು ಮಾಡಿದ್ದೀನಿ. ಮಟನ್ ಸಾಂಬಾರು ಅಮ್ಮನಿಗೋಸ್ಕರ ಅಂತ ತರಿಸಿದ್ದು. ನನಗೆ ಜಾಸ್ತಿ ಮಟನ್ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಸೊ ನನಗೆ ಚಿಕನ್ನು ಇಲ್ಲ ಫಿಶ್ಶು ಚಿಕನ್ಗಿಂತ ಫಿಶ್ ನಾನು ತುಂಬ ಇಷ್ಟಪಡ್ತೀನಿ. ಮತ್ತು ಅದು ಆರೋಗ್ಯಕ್ಕೂ ಒಳ್ಳೆಯದು ಚಿಕನ್ ಮಟನ್ಗೆ ಕಂಪೇರ್ ಮಾಡಿದ್ರೆ ಅಂತ ಹೇಳಿಬಿಟ್ಟು ನಮ್ಮ ಮನೆಯಲ್ಲಿ ಜಾಸ್ತಿ ಫಿಶ್ಶೇ ತರ್ತೀವಿ. ಸೊ ಇವತ್ತು ಅಮ್ಮ ಅವ್ರು ಬಂದಿದ್ದಾರೆ ಅಂತ ಹೇಳಿಬಿಟ್ಟು ಚಿಕನ್ನು ತಂದ್ವಿ. ನಾವು ಹೆಂಗೆ ಮಾಡ್ತೀವಿ ಅಂದರೆ, ನಾನು ನನ್ನ ಹಸ್ಬೆಂಡು 1 ವೀಕು ಚಿಕನ್ನು 1 ವೀಕು ಫಿಶ್ಶು ಆ ರೀತಿಯಾಗಿ ಆಲ್ಟರ್ನೇಟ್ ಮಾಡ್ಕೊತೀವಿ. ಬಟ್ ಮೋಸ್ಟ್ ಆಫ್ ದ ಟೈಮು ಫಿಶ್ಶೇ ಇರುತ್ತೆ ಚಿಕನ್ಗಿಂತ ಮಟನ್ಗಿಂತ. ಸೊ ಈಗ ನೋಡಿ, ಇನ್ನು ಹಸ್ಬೆಂಡ್ಗೆ ಊಟ ಹಾಕ್ಕೊಡಿ ಅಂತ ಕೇಳಿದ್ರು, ಅವ್ರಿಗೆ ಊಟ ಬಡಿಸ್ತಾ ಇದ್ದೀನಿ. ಮುದ್ದೆ ಮತ್ತು ಚಿಕನ್ ಸಾಂಬಾರು, ಮಟನ್ ಸಾಂಬಾರು ಮತ್ತು ಚಪಾತಿ. ಸೊ ಇದೆಲ್ಲ ಕೂಡ ಅವ್ರಿಗೂ ಹಾಕ್ಕೊಡ್ತಾ ಇದ್ದೀನಿ. ನನಗೂ ಕೂಡ ಟೈಮ್ ಆಯಿತು, ನಾನು ಕೂಡ ಊಟ ಮಾಡಬೇಕು. ಅಮ್ಮ ಅವರೆಲ್ಲ ತಿಂದ ಮೇಲೆ ತಿನ್ನೋಣ ಅಂತ ಹೇಳಿಬಿಟ್ಟು ನಾನು ಸುಮ್ಮನೆ ಇದ್ದೀನಿ. ಇಲ್ಲ ಅವ್ರ ಜೊತೆಯಲ್ಲೇ ಖುಷಿ ನೋಡಿ. ನಾನು ಮೀಶೋದಿಂದ ಪಾಪುಗೆ ಡೈಪರ್ಸ್ ತರಿಸಿದ್ದೆ. ಸೊ ಇದು ಕ್ಲಾತ್ ಡೈಪರು, ನೋಡೋಣ ಹೇಗಿದೆ ಅಂತ ಹೇಳಿ. ಇದು ರಿವ್ಯೂ ಚೆನ್ನಾಗಿದ್ರೆ ಮತ್ತೆ ನಾನು ತರಿಸ್ಕೊತೀನಿ. ಸೊ ಈಗ ಹೇಗಿದೆ ಅಂತ ಹೇಳಿ ನೋಡೋಣ. ಒಬ್ಬಳನ್ನೇ ಪಾಪನ ಹ್ಯಾಂಡಲ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಅಮ್ಮ ಮನೆಯಲ್ಲಿರುವಾಗ ನನಗೇನು ಗೊತ್ತಾಗಲಿಲ್ಲ. ಇಲ್ಲಿ ಬಂದು ಒಬ್ಬಳೇ ಎಲ್ಲ ಮಾಡ್ಕೋಬೇಕು, ಪಾಪನ ಹಿಡ್ಕೋಬೇಕು, ಅಡುಗೆ ಮಾಡ್ಕೋಬೇಕು, ಎಲ್ಲ ಕೆಲಸ ಮಾಡ್ಕೊಳ್ಳೋಷ್ಟರಲ್ಲಿ ಸಾಕಾಗುತ್ತೆ. ವಿಡಿಯೋಸ್ ಮಾಡೋಣ ಅಂತಂದ್ರೂ ಕೂಡ ನನಗೆ ಟೈಮ್ ಸಿಗ್ತಾ ಇಲ್ಲ, ಕರೆಕ್ಟಾಗಿ ವಿಡಿಯೋಸು ಮಾಡಲಿಕ್ಕೂ ಆಗ್ತಾ ಇಲ್ಲ, ಅಷ್ಟೊಂದು ಬ್ಯುಸಿ ಆಗಿಬಿಟ್ಟಿದ್ದೀನಿ. ನೋಡಿ ಕ್ಲಾತ್ ಡೈಪರ್ಸ್ ಇದು ನೋಡಿ. ನನ್ನ ಮಗ ನಾನು ಹೇಗೆ ಇದನ್ನು ತಿರುಗಿಸ್ತಾ ಇದ್ದೀನೋ ಆ ಕಡೆ ಎಲ್ಲ ಮುಖ ಹಿಂಗೆ ತಿರುಗಿಸ್ಕೊತಾ ಇದ್ದೇನೆ. ಬಾಚಿನಿ, ಅಯ್ಯೋ ಬಿದೋಗ್ತೀಯಮ್ಮ. ಸುಮ್ಮನೆ ಇದು ಕಿಳ್ಬಾರ್ದು ನನ್ನೆ. ಇದು ಸೈಜು ನಾವು ಅಡ್ಜಸ್ಟ್ ಮಾಡ್ಕೋಬೋದು ನೋಡಿ. ಈ ರೀತಿ ಬಟನ್ಸ್ ಇರುತ್ತೆ, ಸೈಜ್ ನಮಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೋಬೋದು. ಇದೊಂದು ಪರವಾಗಿಲ್ಲ, ಅಷ್ಟೊಂದು ಬ್ಯಾಡೇನಿಲ್ಲ. ಇದು ಕ್ಲಾತು ಸ್ವಲ್ಪ ಇದು ಕಾಟನ್ ಆಗಿದ್ರೆ ಚೆನ್ನಾಗಿರೋದು. ಇದು ಕಾಟನ್ ಇಲ್ಲ ಕ್ಲಾತು, ಒಳಗಡೆ ಸಾಫ್ಟ್ ಆಗಿದೆ. ಮತ್ತು ಇನ್ನೊಂದು ಇದೂ ಅಷ್ಟೇ ಸೇಮ್ ಹಾಗೇನೆ ಇದೆ. ಅಂದರೆ ನಾರ್ಮಲ್ ಡೈಪರ್ಸ್ ಯೂಸ್ ಮಾಡೋದಕ್ಕಿಂತ ಕ್ಲಾತ್ ಡೈಪರ್ಸ್ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳಿ, ಯಾಕಂತಂದರೆ ಯೂಸ್ ಮಾಡ್ಕೋಬೋದು. ಅದಾದರೆ ಯೂಸ್ ಆ್ಯಂಡ್ ಥ್ರೋ ಅಲ್ವಾ. ಸೊ ಹಾಗಾಗಿ ಇವಾದರೆ ಒಂದು ಸ್ವಲ್ಪ ದಿನ ಯೂಸ್ ಮಾಡ್ಕೋಬೋದು ಅಂತ ಹೇಳಿ ನೋಡಿ. ಇದೆಲ್ಲನೂ ಅಡ್ಜಸ್ಟ್ ಮಾಡ್ಕೋಬೋದು, ನಮ್ಮದು ಬೇಬಿದು ವೆಸ್ಟ್ ಸೈಜ್ ಏನಿರುತ್ತೋ ಅದಕ್ಕೆ ಅಡ್ಜಸ್ಟ್ ಮಾಡ್ಕೋಬೋದು ಇದನ್ನು. ಸೊ ಇನ್ನೊಂದು ಟೋಟಲ್ 3 ಬಂದಿದ್ದಾವೆ. 3ಕ್ಕೂ 250 ಏನೋ ಆಗಿದೆ, 250ನೋ 350ನೋ, ನನಗೆ ಪ್ರೈಸ್ ಕರೆಕ್ಟಾಗಿ ನೆನಪಿಲ್ಲ.
ಸೊ ನಾನು ಲಿಂಕ್ ನಿಮಗೆ ವಿಡಿಯೋಗೆ ಶೇರ್ ಮಾಡಿರ್ತೀನಿ, ವಿಡಿಯೋ ಕೆಳಗಡೆ ಶೇರ್ ಮಾಡ್ತೀನಿ ಲಿಂಕು. ಸೊ ಬೇಕಾದರೂ ಬೈ ಮಾಡ್ಕೊಳ್ಳಿ, ಓಕೆನಾ. ಇದಕ್ಕೆ ಇನ್ಸರ್ಟ್ ಪ್ಯಾಡ್ಸ್ ಬಂದಿದ್ದಾವೆ. ನಿಮ್ಮ ಬಾರಚಿ 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 ಇವನು ಅಷ್ಟೇ 3 ಬಂದಿದ್ದಾವೆ. ಪರವಾಗಿಲ್ಲ, ಒಂದು 4 ಇಂದ 5 ಟೈಮ್ಸ್ ಯೂರಿನ್ ಮಾಡತ್ತಲ್ಲ ಬೇಬಿ, ಅಷ್ಟನ್ನ ಇದು ಅಬ್ಸರ್ವ್ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ. ಸೊ ಚೆನ್ನಾಗಿದೆ, ನಾಟ್ ಬ್ಯಾಡ್. ಓಕೆ. ಸೊ ಹಾಗೇನೆ ನಾನು ಮ್ಯಾಟ್ರಸ್ಗೆ ಹಾಕೋದು ಮ್ಯಾಟ್ರಸ್ ಪ್ರೊಟೆಕ್ಟರ್ ಅದನ್ನು ತರಿಸಿದ್ದೆ. ಸೊ ಅದನ್ನು ವಿಡಿಯೋ ಮಾಡ್ಕೊಂಡಿದ್ದೀನಿ, ಅದನ್ನೆಲ್ಲ ಹಾಕ್ತೀನಿ. ಯಾಕಂತಂದರೆ ಪಾಪು ಇವಾಗ ನಾನು ಬೆಡ್ ಮೇಲೆ ಹಾಕಿದಾಗೆಲ್ಲನೂ ಯೂರಿನ್ ಪಾಸ್ ಮಾಡ್ತಾ ಇರತ್ತಲ್ವ, ನಾವು ಡೇ ಟೈಮೆಲ್ಲನೂ ಡೈಪರ್ಸ್ ಹಾಕೋಕ್ಕಾಗಲ್ಲ. ಯಾಕಂತಂದರೆ ಬೇಬೀಸ್ಗೆ ರ್ಯಾಷಸ್ ಆಗಿಬಿಡತ್ತೆ ಡೈಪರ್ಸು ನಾವು ನೈಟು ಡೇ ಎಲ್ಲ ಯೂಸ್ ಮಾಡ್ತಾಯಿದ್ರೆ. ಸೊ ಹಾಗಾಗಿ ಡೇ ಟೈಮು ನಾನು ಯಾವುದೇ ಥರದ ಡೈಪರ್ಸ್ ಯೂಸ್ ಮಾಡೋದಿಲ್ಲ. ಸೊ ಏನಾದರೂ ಮಳೆ ಬಂದು ವೆದರ್ ಏನಾದರೂ ಚೆನ್ನಾಗಿಲ್ಲ, ಮಳೆ ಬರ್ತಾ ಇದೆ ಅಂತ ಹೇಳಿದ್ರೆ ಮಾತ್ರನೇ ಡೈಪರ್ಸ್ ಯೂಸ್ ಮಾಡ್ತೀನಿ, ಇಲ್ಲ ಅಂತಂದರೆ ಯೂಸ್ ಮಾಡಲ್ಲ. ಆವಾಗ ಬೆಡ್ ಮೇಲೆ ಎಲ್ಲ ಹಾಕಿದಾಗ ನಿದ್ದೆ ಮಾಡುವಾಗ ಎಲ್ಲನೂ ಯೂರಿನ್ ಪಾಸ್ ಮಾಡಿದ್ರೆ ಬೆಡ್ ಹಾಳಾಗತ್ತಲ್ವ. ಸೊ ಹಾಗಾಗಿ ಅದನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಮ್ಯಾಟ್ ಪ್ರೊಟೆಕ್ಟರ್ ಒಂದು ಎಷ್ಟು ತೀಟೆ ಮಾಡ್ತಾರೋ ನೋಡು. ಅಯ್ಯೋ ಸುಮ್ಮನೆ ಮಗನೆ. ಸೊ ಅದನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ನಾನು ಬೆಡ್ದು ಪ್ರೊಟೆಕ್ಟರ್ ಶೀಟ್ ಒಂದು ತಗೊಂಡಿದ್ದೀನಿ. ಆಲ್ರೆಡಿ ಇದು 3ನೇ ಶೀಟು ನಂದು. ಸೊ ಇವನ್ನ ಹಾಕ್ತಾ ಇರ್ತೀನ, ಕಾಲಲ್ಲಿ ಹಿಂಗೆ ಹಂಗೆ ಕೈಯಲ್ಲಿ ಹಿಂಗೆ ಗೀಚೆ ಅದು ಒಂದು ಸ್ವಲ್ಪ ಹೋಲಾದರೆ ಸಾಕು, ಫುಲ್ ಅರ್ಧೋಗುತ್ತೆ. ಹಾಗಾಗಿ ಈ ಸರಿ ಇದು 3ನೇದು. ನೋಡ್ಬೇಕು ಇದು ಎಷ್ಟು ದಿನ ಬಾಳಿಕೆ ಬರುತ್ತೋ ಅಂತ ಹೇಳಿ. ಸೊ ನೋಡೋಣ. ಪಾಪು ಪಾಪು ವಾಗ್ 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 ಗೋ 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 ಗೋ. ಹಿಡಿಯೋಕ್ಕಾಗಲ್ಲ ಇದನ್ನ ಹಿಡಿಯೋಕ್ಕಾಗಲ್ಲ, ಇದನ್ನ ಹಿಡಿಯೋಕ್ಕಾಗಲ್ಲ ಇದನ್ನು. ಅಲ್ಲೋಡು ಪಪ್ಪು ಯಾರು? ಪಪ್ಪು ಪಾಪು ಪಾಪ ಚಿನಿ ಪಾಪ ಚಿನಿ ಪಾಪು ಇಲ್ಲಿ ನೋಡು. ಪಾಪು ಚಿನಿ ಪಾಪು. ಇನ್ನು ಗಾಯ್ಸ್, ಮೀಶೋಯಿಂದ ನಾನು ಬೆಡ್ ಪ್ರೊಟೆಕ್ಟರ್ ಶೀಟ್ ತರಿಸಿದ್ದೆ. ಯಾಕಂತಂದರೆ ಚೆರ್ರಿನ ನಾನು ತುಂಬ ಬೆಡ್ ಮೇಲೇ ಹಾಕ್ತಾ ಇರ್ತೀನಿ. ಸೊ ಸೂಸು ಎಲ್ಲ ಮಾಡಿದಾಗ ಬೆಡ್ ಹಾಳಾಗುತ್ತೆ, ಹೊಸ ಬೆಡ್ ಮತ್ತೆ ತರಿಸ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಈ ರೀತಿ ಆಗಿರೋ ಶೀಟ್ ಹಾಕಿದ್ರೆ, ಶೀಟ್ ಹಾಕಿ ಬೆಡ್ಶೀಟ್ ಹಾಕಿದ್ರೆ ಸೊ ಸೂಸು ಮಾಡಿದ್ರೂ ಕೂಡ ಬೆಡ್ ಒಳಗಡೆ ಹೋಗೋದಿಲ್ಲ, ಬೆಡ್ಶೀಟ್ಗಾಗುತ್ತೆ ಮತ್ತು ಇದರಿಂದನೇ ಅಬ್ಸರ್ವ್ ಆಗುತ್ತೆ. ಬೆಡ್ಶೀಟ್ ಬೇಕಾದ್ರೆ ನಾವು ಡೈಲಿ ವಾಶ್ ಮಾಡ್ಕೋಬೋದು. ಸೊ ಈ ರೀಸನ್ನಿಂದ ನಾನು ಇದನ್ನು ತರಿಸಿದ್ದೀನಿ. ಇದು ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದು 255 ರುಪೀಸ್ ಅನಿಸುತ್ತೆ. ಸೊ ಆಲ್ರೆಡಿ ನಾನು ಚೆರ್ರಿ ಹುಡ್ದಾಗಿಂದ ಇದು 3ನೇದು ತರಿಸಿರೋದು. ಅದು ಏನು ಮಾಡ್ತಾರಂದರೆ ಬೆಡ್ಶೀಟ್ ಆಚೆ ಈಚೆ ಹೋದಾಗ ಚೆರ್ರಿ ಅದರಲ್ಲಿ ಹಿಂಗೆ ಕೈಯಲ್ಲೆಲ್ಲ ಹಿಂಗೆ ಮಾಡಿ ಹೋಲ್ ಮಾಡಿಬಿಡ್ತಾರೆ. ಅದು ಒಂದು ಸ್ವಲ್ಪ ಹೋಲಾದರೆ ಸಾಕು, ಪೂರ್ತಿ ಒಂಥರ ಇದಾಗಿಬಿಡತ್ತೆ. ಸೊ ಹಂಗೆ ಮಾಡ್ತಾರೆ. ಅದಕ್ಕೆ ಒಂದು ಸ್ವಲ್ಪ ಜಾಗ್ರತೆಯಿಂದ ನೋಡ್ಕೋಬೇಕು ಈ ಶೀಟ್ನ. ಇನ್ನು ಇದೆಷ್ಟು ದಿನ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ. ಸೊ ಅದಕ್ಕೆ ತರಿಸಿದ್ದೀನಲ್ಲ, ನೋಡೋಣ ಹೇಗಿದೆ ಅಂತ ಹೇಳಿಬಿಟ್ಟು ಎಲ್ಲ ಬೆಡ್ಗೆ ಹಾಕ್ತಾಯಿದ್ದೀನಿ. ಟು ಬಿ ಫ್ರ್ಯಾಂಕ್ ಹೇಳಬೇಕಂತಂದರೆ ತುಂಬ ಚೆನ್ನಾಗಿದೆ ಇದು. ನಾನು ಫಸ್ಟ್ ತರಿಸಿರೋ 2 ಶೀಟ್ಗಿಂತ ಇದು ನನಗಿಷ್ಟ ಆಯಿತು. ಯಾಕಂತಂದರೆ ಅವು ನಾನು ತರಿಸಿದ್ದು ಎಲಾಸ್ಟಿಕ್ ಇರಲಿಲ್ಲ ಕಾರ್ನರಲ್ಲಿ. ಸೊ ಎಲಾಸ್ಟಿಕ್ ಇಲ್ಲದೆ ಇರೋದು ತರಿಸಿದ್ದೆ, ಹಂಗಾಗಿ ಅದು ಆಚೆ ಈಚೆ ಹೋಗ್ತಾಯಿತ್ತು. ಇದು ಎಲಾಸ್ಟಿಕ್ ಇರೋದ್ರಿಂದ ಫಿಟ್ಟಾಗಿ ಹಾಸಿಗೆಗೆ ಕೂರ್ತಾ ಇದೆ ಮತ್ತು ತುಂಬ ದೊಡ್ಡದೂ ಅನ್ನಿಸ್ತಾ ಇದೆ ನನಗೆ. ಮತ್ತು ತಿಕ್ನೆಸ್ಸು ಅಷ್ಟೇ ತುಂಬ ಚೆನ್ನಾಗಿದೆ ಕಂಪೇರ್ ಮಾಡಿದ್ರೆ ಆ 2ಕ್ಕೆ. ಸೊ ಹಾಗಾಗಿ ಇದು ನನಗೆ ತುಂಬಾ ಇಷ್ಟ ಆಯಿತು. ನಿಮ್ಮ ಮನೇಲಿ ಏನಾದರೂ ಸಣ್ಣ ಮಕ್ಕಳಿದ್ರೆ ಇದನ್ನು ತಗೊಳ್ಳಿ ಅಂತಲೇ ನಾನು ಸಜೆಸ್ಟ್ ಮಾಡ್ತೀನಿ.
ಯಾಕಂತಂದರೆ ನಾನು ಯೂಸ್ ಮಾಡಿದ್ದೀನಲ್ಲ, ಈಗ ನನಗಿಷ್ಟ ಆಯಿತು. ಮತ್ತು ಬೆಡ್ಡು ಕೂಡ ಹಾಸಿಗೆನೂ ಹಾಳಾಗದೇ ಇರುತ್ತೆ. ಸೊ ಬೆಡ್ ಎಲ್ಲನೂ ಕಾಸ್ಟ್ಲಿ ಇರುತ್ತಲ್ಲ, ನಾವು ತಗೊಳ್ಳೋದಕ್ಕೆ ಆಗೋದಿಲ್ಲ. ಈ ರೀತಿ ಬೆಡ್ಶೀಟ್ ಹಾಕಿಬಿಟ್ರೆ ಅವ್ರು ಸುಸ್ಸು ಮಾಡಿಕೊಂಡ್ರು ಮತ್ತು ಬೆಡ್ಶೀಟ್ನ ನಾವು ವಾಶ್ ಮಾಡ್ಕೋಬೋದು. ಇನ್ನು ನಾನು ಚೆರಿಗೆ ಬಂದು ಮಾರ್ನಿಂಗ್ ಡೇ ಟೈಮಲ್ಲಿ ನಾನು ಡೈಪರ್ಸ್ ಯೂಸ್ ಮಾಡಲ್ಲ, ನೈಟ್ ಟೈಮ್ ಮಾತ್ರ ಯೂಸ್ ಮಾಡ್ತೀನಿ ಡೈಪರ್ಸು. ಯಾಕಂತಂದರೆ ಅವರು ಕಂಫರ್ಟಾಗಿ ನಿದ್ದೆ ಮಾಡಬೇಕಲ್ವ. ಸೊ ಹಾಗಾಗಿ ನಾನು ಕ್ಲಾತ್ ಡೈಪರ್ ತೊಗೊಂಡಿರೋದು ಕೂಡ ವಿಡಿಯೋದಲ್ಲಿ ಹಾಕಿದ್ದೀನಿ, ಅದ್ರ ಲಿಂಕು ಕೂಡ ಕೊಡ್ತೀನಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ನೀವು ತಗೋಬೋದು. ಡೈಪರನ್ನು ಚೆನ್ನಾಗಿದೆ ಅಂತಂದರೆ ತುಂಬ ಒಂದು 3 ಅವರ್ಸ್ 4 ಅವರ್ಸ್ ಹಂಗೆ ಹಾಕ್ಲಿಕ್ಕಾಗಲ್ಲ. ಏನಾದರೂ ಒಂದು 3-4 ಸರಿ ಯೂರಿನ್ ಪಾಸ್ ಮಾಡಿದ್ರೆ ಅದನ್ನು ತೆಗಿಬೇಕಾಗತ್ತೆ. ಬಟ್ ವಾಷಬಲ್ ಇರುತ್ತೆ, ಡೈಲಿ ವಾಶ್ ಮಾಡಿಬಿಟ್ಟು ಮತ್ತೆ ನಾವು ಅದನ್ನ ಯೂಸ್ ಮಾಡ್ಕೋಬೋದು. ಇನ್ನೊಂದು ಈ ಬೇರೆ ಡೈಪರ್ಸ್ ಬರುತ್ತಲ್ವ ಪ್ಲಾಸ್ಟಿಕ್ದು, ಸೊ ಅದಾಗಲ್ಲ, ಒಂದು ಸರಿ ಯೂಸ್ ಮಾಡಿದ್ರೆ ನಾವು ಥ್ರೋ ಮಾಡಬೇಕಾಗತ್ತೆ. ಇದನ್ನು ನಾವು ಬೇಕಿದ್ದರೆ ವಾಶ್ ಮಾಡಿಕೊಂಡು ಹಾಕ್ಕೋಬೋದು. ಸೊ ಹಾಗಾಗಿ ನಾನು ನೈಟ್ ಟೈಮು ಹಾಕೋದಿಕ್ಕೆ ಅಂತ ಹೇಳಿ ಇವು ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ನಾನು ಇವಾಗ ವಾಶ್ ಮಾಡಿ ಹಾಕ್ತಾಯಿದ್ದೀನಿ. ಈ ವಿಡಿಯೋ ನಾನು ಮಾಡ್ತಾ ಇರೋದು ನಾನು ಯೂಸ್ ಮಾಡಿ 1 ವೀಕ್ ಆಗಿದೆ. ಸೊ ಇವಾಗ ಹಾಕ್ತಾಯಿದ್ದೀನಿ, ರಿವ್ಯೂ ಅಷ್ಟೇ ಹೇಳ್ತಾ ಇರೋದು ರಿವ್ಯೂ. ಅದಕ್ಕೇ ನಾನು ಫಸ್ಟ್ ಯೂಸ್ ಮಾಡಿಬಿಟ್ಟು ರಿವ್ಯೂ ಮಾಡೋಣ ಅಂತ ಹೇಳಿ ಲಾಸ್ಟ್ ವಿಡಿಯೋದಲ್ಲಿ ನಾನು ಓಪನ್ ಮಾಡಿದಾಗ ಹೇಳಿರಲಿಲ್ಲ. ಜಸ್ಟ್ ಕ್ವಾಲಿಟಿ ಚೆನ್ನಾಗಿದೆ, ನೋಡಬೇಕು ಯೂಸ್ ಮಾಡಿ ಅಂತಲೇ ಹೇಳಿದ್ದೆ. ಬಟ್ ಯೂಸ್ ಮಾಡಿದ್ಮೇಲೆ ನನಗೆ ಓಕೆ, ನಾವು ಕೊಟ್ಟಿರೋ ಮನಿಗೆ ವರ್ತ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಿಮಗೂ ಹೇಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಪಾಪುಗಳಿದ್ರೆ ನೀವು ಬೈ ಮಾಡ್ಕೋಬೋದು. ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಗಾಯ್ಸ್. ಸೊ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲೀಸಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲಲ್ಲಿ ಇನ್ನೂ ಬೇರೆ ಬೇರೆ ವಿಡಿಯೋಸ್ ಇದ್ದಾವೆ, ಪ್ರೆಗ್ನೆನ್ಸಿ ರಿಲೇಟೆಡ್ ಇದ್ದಾವೆ, ಬ್ಯೂಟಿ ರಿಲೇಟೆಡ್ ಇದ್ದಾವೆ. ಎಲ್ಲ ಕೂಡ ನೋಡಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದಕ್ಕೆ ಲೈಕ್ ಮಾಡಿ, ಶೇರ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಥ್ಯಾಂಕ್ ಯು.